ಅವರು ಒಂದು ಸರ್ ಅದ್ರ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಕೆಲವೊಂದಿಷ್ಟು ಶಾಸಕರುಗಳು ಸಚಿವರು ಕೇಳ್ಕೊಳ್ತಾ ಇದ್ದಾರೆ ಸರ್. ಡಿ ಕೆ ಶಿವಕುಮಾರ್ ಆ ಅರ್ಹತೆ ಇಲ್ವಾ ಸರ್? ಇದು ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥವ್ರ ಹೆಸರು ಹೇಳಬೇಕಾದ್ರೆ ಅಂಥ ಎತ್ತರವಾದವ್ರು ಯಾರು ನನ್ನ ಕಣ್ಣಿಗೆ ಕಂಡ್ರೆ ಅವರಿದ್ದಾರೆ ನೆಕ್ಸ್ಟ್ ಅನ್ಬೋದು. ನನಗೇನಂಥವ್ರು ಈಗ ಸದ್ಯಕ್ಕೆ ಕಾಣ್ತಾ ಇಲ್ಲ. ಆದ್ದರಿಂದ ಈ ಮುಖ್ಯಮಂತ್ರಿ ಯಾರು ಬೇಕಾದ್ರೂ ಆಗ್ಬೋದು. ತಮಗೆ ಹೇಳ್ತೇನೆ, ಸಂವಿಧಾನಬದ್ಧವಾಗಿ ಯಾರು ಬೇಕಾದರೂ ಆಗ್ಬೋದು. ಈ ನರಹಂತಕ ಕಾಡುಗಳನ್ನ ಬಿಡುಗಡೆ ಆದ ಅಂತಂದರೆ ಅವನೇ ಆಗ್ಬೋದು, ನಮ್ಮದೇನಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಥ ಒಬ್ಬ ವ್ಯಕ್ತಿ ಇಲ್ಲ. ಸಿದ್ದರಾಮಯ್ಯನೇ ಕೊನೆಯ ಕೊಂಡಿ. ಸಿದ್ದರಾಮಯ್ಯ ಕಳಿಸಿದ್ರೆ ಅದರ ರೂಪನೇ ಕೆಟ್ಟಾಗುತ್ತೆ. ಮತ್ತು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರನ್ನ ತೆಗೆದು ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ಭಾರಿ ಹೋರಾಟಗಳಾಗ್ತವೆ, ಲಕ್ಷಾಂತರ ಜನ ಜೈಲಿಗೆ ಹೋಗ್ತಾರೆ, ಭಾಳ ನಡೀತದೆ. ಅಷ್ಟು ಸುಲಭವಾಗಿ ಅದು ತೀರ್ಮಾನ ಆಗುತ್ತೆ ಅಂಥೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಅಧಿವೇಶನ ವಿಫಲ ಆಗಿದೆ. ಇದು ನಿಜಕ್ಕೂ ಬಹಳ ಅತ್ಯಂತ ಗಂಭೀರ. ಮತ್ತೊಂದು ಮಾಡಿದರೆ ಅವರನ್ನು ಮೇಲೆ ಮೊಕದ್ದಮೆ ಹೂಡ್ತಕ್ಕಂಥ ಕಾಯ್ದೆ ತರ್ತಾ ಇದ್ದಾರೆ. ದ್ವೇಷ ಭಾಷಣ ಇದು ಇರ್ಬೋದು, ಬಿ ಜೆ ಪಿಯವರ ಮಾತುಗೋಸ್ಕರ ತಂದಿರ್ಬೋದು. ನಾನಿದು ಒಪ್ಪೋದಿಲ್ಲ. ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ಗಂಭೀರವಾಗಿ ಈ ಮಸೂದೆಯನ್ನು ತರಬೇಡಿ. ಈ ಮಸೂದೆ ತಂದರೆ ಇದು ನಿಮ್ಗೆ ಯಾರ್ಯಾರಿಗೆ ಬೇಕು ಅವ್ರ ವಿರುದ್ಧ ಭಾಷಣ ಮಾಡ್ದ ಅಂಥೇಳಿ ಜೈಲಿಗೆ ಆಗ್ತಕ್ಕಂಥ 7 ವರ್ಷ ಜೈಲು ಆಗ್ತಕ್ಕಂಥ ತೀರ್ಮಾನ ಈ ಮಸೂದೆಯಲ್ಲಿ ಬರುತ್ತೆ. ಈ ಮಸೂದೆ ಪಾಸಾದರೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧ. ಈ ಮಸೂದೆ ಪಾಸಾದರೆ ಇದು ಹಿಟ್ಲರ್ ಪ್ರಭುತ್ವಕ್ಕೆ ಬೆಂಬಲ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯವ್ರಿಗೆ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಈ ಮಸೂದೆಯನ್ನು ತರಬೇಡಿ. ವಿಭಜನೆ ಮಾಡಕ್ಕೆ ಹೊರಟಿದ್ದಾರೆ. ಈಗಾಗಲೇ ಅವರ ಇಚ್ಛೆ ಬಂದಂಗೆ 2 ಜಿಲ್ಲೆ 3 ಜಿಲ್ಲೆ ಮಾಡಿ ಕೊಟ್ಟಿದ್ದಾರೆ. ಭಾಳ ಅಪಾಯಕಾರಿ ಬೆಳವಣಿಗೆ. ಅವರು ಶಿವಸೇನೆಯವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಅದು ಇನ್ನೂ ತೀರ್ಮಾನ ಆಗ್ತಾ ಇಲ್ಲ. ಇವರು ಇಲ್ಲಿ ಇವಾಗ ಬೆಳಗಾವಿ ಭದ್ರವಾಗಿದೆ. ಮಹಾಜನ್ ವರದಿ ಭದ್ರವಾಗಿ ಕೊಟ್ಟಿದ್ದಾರೆ. ಒಪ್ಪಿದ್ರೆ ಮಹಾಜನ್ ವರದಿ, ಇಲ್ಲ ಎಲ್ಲ ಸ್ಥಿತಿ. ಈ ರೀತಿ ಇರುವಾಗ ಈ ಸಂದರ್ಭದಲ್ಲಿ ಬೆಳಗಾವಿಯನ್ನು ವಿಭಜನೆ ಮಾಡಬೇಡಿ. ಬೆಳಗಾವಿಯನ್ನು ವಿಭಜನೆ ಮಾಡೋದ್ರಿಂದ ನಷ್ಟ ಖಂಡಿತ. ಕನ್ನಡ ಚಳವಳಿ ವಾಟಾಳ್ ಪಕ್ಷ